ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಆ ಪುಳಿಯೋಗರೆ ಪೌಡರನ್ನು ಹೇಗೆ ಮಾಡೋದು ಅಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದೇವಸ್ಥಾನದ ಪುಳಿಯೋಗರೆ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ. ಅದನ್ನು ತಿನ್ನಬೇಕಾದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಹಾಗಾದರೆ ಈ ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಪೌಡರನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಈ ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ 1 ಚಮಚ ಮೆಂತೆ, 1 ಚಮಚ ಸಾಸಿವೆ, 1 ಚಮಚ ಕರಿಮೆಣಸು, 1-2 ಚಮಚ ಜೀರಿಗೆ, 4 ಚಮಚದಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು, ಒಂದು 16 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6 ಗುಂಟೂರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ತೊಗೋಬೋದು. ಇಲ್ಲಿ ಮೆಂತೆ ಹಾಗೆಯೇ ಸಾಸಿವೆ ಕರಿಮೆಣಸು ಒಂದೊಂದು ಚಮಚ ತೊಗೊಂಡಿದ್ದೀರಲ್ವ, ಈ 2 ಚಮಚ ಜೀರಿಗೆ ತೊಗೋಬೇಕಾಗತ್ತೆ. ಹಾಗೆಯೇ ಜೀರಿಗೆ 2 ಚಮಚ ತೊಗೊಂಡಿರ್ತೀರಲ್ವ, 4 ಚಮಚದಷ್ಟು ಧನಿಯಾ ಕಾಳನ್ನು ತಗೋಬೇಕಾಗುತ್ತೆ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವೇನಾದರೂ ತೊಗೊಂಡ್ರೆ ಪುಳಿಯೋಗರೆ ಪೌಡರು ಪರ್ಫೆಕ್ಟಾಗಿ ಬರುತ್ತೆ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 1-2 ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಮೆಂತೆ ಹಾಗೆಯೇ ಸಾಸಿವೆ ಕರಿಮೆಣಸು ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ಸಣ್ಣ ಉರಿಲಿ ನಾನು ಉರಿತಾ ಇದ್ದೀನಿ. 1 ನಿಮಿಷ ಇವನ್ನ ಈ ರೀತಿ ಹುರ್ಕೊಂಡ್ಮೇಲೆ ಧನಿಯಾ ಕಾಳು ಹಾಗೆಯೇ ಕರಿಬೇವು ಏನು ತೊಗೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲೇ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ನಾವು ಇದನ್ನು ಉರಿತಾ ಬರಬೇಕು. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಇವನ್ನ ಈ ರೀತಿ ಉರಿತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಉರಿಯೋದು ಬೇಡ. ಅಂದರೆ ಅವನ್ನ ಸೀಸ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಲೋ ಫ್ಲೇಮಲ್ಲಿ ಇವನ್ನ ಕೈ ಬಿಡದೇನೆ ಒಂದು 5-6 ನಿಮಿಷ ನಾವು ಇದನ್ನು ಉರಿತಾ ಬರಬೇಕು. 5 ನಿಮಿಷ ಆದಮೇಲೆ ಅವು ಕಲರ್ ಸಹ ಚೇಂಜ್ ಆಗುತ್ತೆ, ಅದರಲ್ಲಿ ಫ್ಲೇವರು ಸಮೇತ ಬಿಟ್ಕೊಳ್ಳುತ್ತೆ. ನಮಗೆ ಗೊತ್ತಾಗುತ್ತೆ ಆ ಫ್ಲೇವರು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತಲ್ವ. ಆವಾಗ ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ನಲ್ವ ಇದನ್ನು ಇದರಲ್ಲೇ ಹಾಕ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ಒಲೆ ಮೇಲೆ ಉರಿಯೋದೆಲ್ಲ ಏನು ಬೇಡ, 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಅವನ್ನ ತುಂಬ ಫ್ರೈ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಕಲರ್ ಇರುತ್ತಲ್ವ ಅದು ಚೇಂಜ್ ಆಗಿಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೇನೆ ಒಂದು 1/4 ಚಮಚ ಅರಿಶಿನ ಪುಡಿ ಹಾಗೆಯೇ ಒಂದು 1/4 ಚಮಚ ಹಿಂಗನ್ನು ಹಾಕಿಬಿಟ್ಟು ಒಂದು ಸಲ ಈ ರೀತಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟವ್ ಆಫ್ ಮಾಡಿದ ಮೇಲೆ ಹಿಂಗೆ ಹಾಕೋದ್ರಿಂದ ಅದರಲ್ಲಿರುತ್ತಲ್ಲ ಫ್ಲೇವರು ಅದು ಹಾಗೇ ಉಳ್ಕೊಳ್ಳುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನಾನು ಪೌಡರ್ ಮಾಡಿ ತರ್ತಾ ಇದ್ದೀನಿ. ನೋಡಿ, ಫೈನಲ್ ಆಗಿ ಪುಳಿಯೋಗರೆ ಪೌಡರ್ ಈ ರೀತಿಯಾಗಿ ರೆಡಿ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಪುಳಿಯೋಗರೆ ಪೌಡರನ್ನು ಬಳಕೆ ಮಾಡಿಕೊಂಡು ನಾನು ಪುಳಿಯೋಗರೆನ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.